ಸೊ ಕಾಂಗ್ರೆಸ್ ಪಾರ್ಟಿಲಿ ಇವತ್ತು ಹೇಳ್ಕೋಬಹುದು ಅವರು ನಮ್ಮ ವೋಟ್ಗಳಿಂದಾನೇ ಸುಮಲತಾ ಅಲ್ಲ ಗೆದ್ರು ಅದಕ್ಕೆ ಅಂತ. ಬರ್ತೀನಿ. ಅದಕ್ಕಿಂತ ಮುಂಚೆ ಹ್ಮ್. ಕಾಂಗ್ರೆಸ್ ನಾಯಕರ ಇನ್ನೊಂದು ಸೈಡ್ ವಾದ ಏನಿದೆ ಅಂದ್ರೆ, ನೋಡಿ ಅಂಬರೀಷ್ ಅವರಿಗೆ ಆರೋಗ್ಯ ಸರಿ ಇಲ್ದಿದ್ದಾಗ ವಿಶ್ವದರ್ಜೆ ಎಲ್ಲ ಫೆಸಿಲಿಟಿಗಳನ್ನು ನಾವು ಕೊಟ್ಟಿದ್ದೀವಿ. ಈವನ್ ಅವರನ್ನು ಸಿಂಗಾಪುರ್ಗೂ ಸಹ ನಾವು ಏರ್ ಲಿಫ್ಟ್ ಮಾಡಿಸಿದ್ವಿ, ಅದ್ರ ವೆಚ್ಚನೂ ಸಹ ಸರ್ಕಾರ ಭರಿಸಿತ್ತು. ಆದರೆ ಈ ವೆಚ್ಚ ಭರಿಸೋದಕ್ಕೆ ಯಾವ ಪಕ್ಷಗಳೆಲ್ಲ ವಿರೋಧ ಮಾಡಿದ್ರು, ಟೀಕೆ ಮಾಡಿದ್ರು, ಅವ್ರ ಪರವಾಗಿ ಈಗ ಸುಮಲತಾ ಅವರು ನಿಂತಿದ್ದಾರೆ. ಇದು ಗೊತ್ತಿಲ್ವಾ ಅಂತ ಈ ಥರದ್ದು ಒಂದು ವಾದ ಇದೆ. ನೋಡಿ, ಟೀಕೆ ಮಾಡೋದು ಬೇರೆ ಬೇರೆ ಪಕ್ಷಗಳಲ್ಲಿದ್ದಾಗ ಒಂದು ಬೇರೆ ಪಕ್ಷಕ್ಕೆ ಟೀಕೆ ಮಾಡೋದು ಇದೆಲ್ಲ ಸಹಜ. ಅದನ್ನ ಅಂದರೆ ಅಂಬರೀಷ್ ಅವ್ರ ಬಗ್ಗೆ ಎಲ್ರಿಗೂ ಗೌರವ ಇತ್ತು. ನೀವೇ ಹೇಳಿದ್ರಿ, ಪ್ರತಿ ಒಂದು ಪಕ್ಷದಲ್ಲೂ ಅವ್ರನ್ನ ಗೌರವಿಸಿ ಅವ್ರನ್ನ ಇಷ್ಟಪಟ್ಟು ಪ್ರೀತಿ ಮಾಡೋ ಜನ. ಈಗ ಬೊಮ್ಮಾಯಿ ಅವರು ಲಾಸ್ಟ್ ಅಂಬರೀಷ್ ಅವರ ಸ್ಮಾರಕಕ್ಕೆ ಯಡಿಯೂರಪ್ಪನವರು ಬೊಮ್ಮಾಯಿ ಅವರು 12 ಕೋಟಿ ವೆಚ್ಚದಲ್ಲಿ ಒಂದು ಸ್ಮಾರಕವನ್ನು ಮಾಡಿದ್ದಾರೆ. ಅಂಬರೀಷ್ ಅವ್ರು BJPಯಲ್ಲಿ ಇದ್ದರು ಅಂತ ಮಾಡಿದ್ರಾ? ಅಂಬರೀಷ್ ಅವ್ರು BJPಗೆ ಪ್ರಚಾರ ಮಾಡಿದ್ರು ಅಂತ ಮಾಡಿದ್ರ? ಯಾವ ಕಾರಣಕ್ಕೆ ಮಾಡಿದ್ರು? ಅವ್ರ ಬಗ್ಗೆ ಅವ್ರಿಗೆ ಅಷ್ಟು ಗೌರವ ಇದ್ದಿದ್ದಕ್ಕೆ ಅವ್ರು ಮಾಡಿದ್ದಾರೆ ಆ ಒಂದು ವಿಷಯನ. ಇಲ್ಲಾಂದರೆ ಅವ್ರು ಏನಕ್ಕೆ ಮಾಡಬೇಕು? ಈಗ ಕಾಂಗ್ರೆಸ್ ಸರ್ಕಾರ ಈ ರೀತಿ ಹೇಳ್ಬೋದು. ಕಾಂಗ್ರೆಸ್ ಅವ್ರು ಹೇಳೋದು ಬಿಜೆಪಿ ಅವರು ಟೀಕೆ ಮಾಡಿದ್ರಲ್ಲ ಅಲ್ಲ, ಅಂತ. ಕಾಂಗ್ರೆಸ್ ಸರ್ಕಾರ ಆ ಒಂದು ವಿಷಯ ಏನಕ್ಕೆ ಮಾಡಿದ್ದಾರೆ ಅಂತಲೂ ನಾನು ಹೇಳ್ತೀನಿ. ಬಿಕಾಸ್ ಬೇರೆಯವ್ರ ಥರ ಅಂಬರೀಷ್ ಅವರು ಭ್ರಷ್ಟಾಚಾರದ ಒಂದು 100 ಕೋಟಿ ಆಸ್ತಿಯನ್ನು ಮಾಡಿಕೊಂಡು ಇರಲಿಲ್ಲ. ಸೊ ಅವ್ರಿಗೆ ಗೊತ್ತಿತ್ತು ಆವತ್ತಿನ ಕಾಲಕ್ಕೆ ಯಾವ ರೀತಿ ನಾವು ಫೇಸ್ ಮಾಡ್ತಿದ್ವಿ ಅನ್ನೋಂಥ ವಿಚಾರ. ಅದಕ್ಕೆ ನೀವೇನು ತಲೆ ಕೆಡಿಸ್ಕೋಬೇಡಿ, ಅವ್ರು ಸಿಂಗಾಪುರಲ್ಲಿ ಕಳಿಸೋದು ನಾವು ಬೇರ್ ಮಾಡ್ತೀವಿ ಅಂದರು. ಬಟ್ ಅದಕ್ಕೆ ಅಂಬರೀಷ್ ಅವರು ಕಾಂಗ್ರೆಸ್ಗೆ ಅದಕ್ಕೆ ಪೂರ್ವಕ ಬಿಫೋರ್ ದ್ಯಾಟ್ ಎಷ್ಟು ಸಹಕಾರ ನೀಡಿದರು. ಕಾಂಗ್ರೆಸ್ ಗೌರ್ಮೆಂಟ 2 ಬಾರಿ ಅಲ್ಲಿ ಕೇಂದ್ರದಲ್ಲಿ ಸೇವ್ ಮಾಡಿದ್ದು ಅಂಬರೀಷ್. ಒಂದು ನ್ಯೂಕ್ಲಿಯರ್ ವೋಟ್ ಬಂದಾಗ ನೀವೇ ಹೇಳಿದ್ರಿ, ಯಾವುದೇ ಆಮಿಷಕ್ಕೂ ಯಾವುದೇ ಇದಕ್ಕೆ ಅವರು ಒಳಗಾಗಿಲ್ಲ. ವಾಜಪೇಯಿ ಗೌರ್ಮೆಂಟ್ ವಿರುದ್ಧ ನೋ ಕಾನ್ಫಿಡೆನ್ಸ್ ವೋಟ್ ಎಷ್ಟು ಜನ ಇಲ್ಲಿದ್ದರು. NDA, ನಾಟ್ ಜಸ್ಟ್ BJP. ಕರುಣಾನಿಧಿ ಅವ್ರು ಫೋನ್ ಮಾಡ್ತಿದ್ರು, ಚಂದ್ರಬಾಬು ನಾಯ್ಡು ಅವ್ರು ಫೋನ್ ಮಾಡ್ತಿದ್ರು, BJPಯ ಹಲವಾರು ಹೈಕಮಾಂಡ್ ಲೀಡರ್ಸ್ ಇಲ್ಲಿ ಬಂದು ಕೂತಿದ್ರು. ಯಾವುದಕ್ಕೆ ಇವ್ರ ಬಗ್ಗಿಲ್ಲ. ಅದಕ್ಕೊಂದು ಅಪ್ರಿಷಿಯೇಷನ್ ಬೇಡ ನಿಮಗೆ? ಇದು ಏನೊಂದು ಹಾಸ್ಪಿಟಲ್ ವೆಚ್ಚವನ್ನು ನಾವು ಇದನ್ನು ಮಾಡಿದ್ದಕ್ಕೆ ನೀವು ದೊಡ್ಡದಾಗಿ ಅದನ್ನು ಹೇಳ್ಕೊಳ್ಳೋದಾ? ಅದು ದೇ ಶುಡ್ ನಾಟ್ ಇವನ್ ಸ್ಪೀಕ್ ಅಬೌಟ್ ಇಟ್. ಅದು ಅವ್ರ ಕರ್ತವ್ಯವಾಗಿತ್ತು ಅಂಬರೀಷ್ಗೆ ಮಾಡೋಕ್ಕೆ. ಬಿಕಾಸ್ ಅವ್ರು ಕೋಮಾದಲ್ಲಿದ್ದರು ಆ ಒಂದು ಟೈಮಲ್ಲಿ. ನಮಗೇನು ಮಾಡಬೇಕು ಅಂತ ನಮಗೆ ಗೊತ್ತಾಗ್ತಾನೇ ಇಲ್ಲ. ಹೆಂಗೆ ಸಿಂಗಾಪುರ್ಗೆ ಬರೀ ಒಂದು ಏರ್ ಆ್ಯಂಬುಲೆನ್ಸ್ಗೆ ಒಂದು 50 ಲಕ್ಷ ಆಗುತ್ತೆ ಅಂತ ಹೇಳ್ತಾಯಿದ್ರು. ಹೆಂಗೆ ಯಾವ ರೀತಿ ಕರ್ಕೊಂಡು ಹೋಗೋದು, ಯಾವ ರೀತಿ ಅಲ್ಲಿ ಹಾಸ್ಪಿಟಲಲ್ಲಿ ಇವನ್ನ ಇದು ಮಾಡೋದು, ಹಿಂಗೆ ಇಲ್ಲಿ ಡಾಕ್ಟರ್ಸ್ ಹೇಳಿದ್ರು, ಇಲ್ಲಿದ್ದರೆ ನಮಗೆ ತುಂಬ ತೊಂದರೆ ಆಗ್ತಿದೆ, ಅವ್ರನ್ನ ಅಲ್ಲೇ ಕರ್ಕೊಂಡು ಹೋಗಿ ಅಂತ. ಇಷ್ಟಕ್ಕೂ ಅಂಬರೀಷ್ ಅವರ ಕೊಡುಗೆ, ಅಂಬರೀಷ್ ಅವರ ಸೇವೆ ಮಂಡ್ಯದಲ್ಲಿ ಕಾಂಗ್ರೆಸ್ನ ಒಂದು ಕಾಲದಲ್ಲಿ ತುಂಬ ಚೆನ್ನಾಗಿತ್ತು. SM ಕೃಷ್ಣ ಅವರ ಅಲ್ಲಿಂದ ಈ ಕಡೆ ಶಿಫ್ಟ್ ಆದಮೇಲೆ ಕಾಂಗ್ರೆಸ್ ಅನ್ನೋದು ಸತ್ತೋಗಿತ್ತು ಮಂಡ್ಯದಲ್ಲಿ. ಅದನ್ನು ರಿವೈವ್ ಮಾಡಿದ್ದೆ ಅಂಬರೀಷ್. ಎಲ್ಲ ಕಡೆ JDS ಅಂತ ಅವರೊಬ್ಬರು ಮಾತ್ರ ಗೆದ್ದಿದ್ರು ಆ ಎಲೆಕ್ಷನಲ್ಲಿ. ಸೊ ಇದೆಲ್ಲ ನೋಡಿದ್ರೆ ಅಂಬರೀಷಸ್ ಕಾಂಟ್ರಿಬ್ಯೂಷನ್ ಟು ಕಾಂಗ್ರೆಸ್ ವಾಸ್ ಮಚ್ ಹೈಯರ್ ದೆನ್ ಕಾಂಗ್ರೆಸ್ಸ್ ಕಾಂಟ್ರಿಬ್ಯೂಷನ್ ಟು ಅಂಬರೀಷ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.